ಇಂದು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ನಡೆಯುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಡಬ್ಲ್ಯೂಆರ್ಸಿ ಸಭೆ. ಮತ್ತೆ ನೀರಿಗೆ ಬೇಡಿಕೆಯನ್ನ ಇಡಲಿದೆ ತಮಿಳುನಾಡು. ಆಗಸ್ಟ್ ತಿಂಗಳ ನೀರು ಹರಿಸುವಂತೆ ತಮಿಳುನಾಡು ಒತ್ತಡವನ್ನ ಹೇರ್ತಾ ಇದೆ. ಹೀಗಾಗಿ ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಸಭೆ ಇದೆ. ಬೆಳಿಗ್ಗೆ ಸಿಡಬ್ಲ್ಯೂಆರ್ಸಿ ಸಭೆ, ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಸಭೆ ಇದೆ. ಮತ್ತೆ ತಮಿಳುನಾಡು ನೀರು ಹರಿಸಬೇಕು ಅಂತ ಹೇಳಿ ಒತ್ತಡವನ್ನ ಹೇರುವಂತಹ ಪ್ರಯತ್ನ. ಹೀಗಾಗಿ ಈಗ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯುತ್ತೆ, ಅಲ್ಲೇನ್ ತೀರ್ಮಾನ ಆಗುತ್ತೆ. ಮತ್ತೆ ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಸಭೆ ಇದೆ. ಹೀಗಾಗಿ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ ಅನ್ನುವಂಥ ವಿಚಾರ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಹೆಚ್ಚುವರಿ 3 ಟಿಎಂಸಿ ನೀರು ಹರಿಸುವ ಕರ್ನಾಟಕ ಈಗಾಗಲೇ 3 ಟಿಎಂಸಿ ಅಷ್ಟು ನೀರು ಹರಿಸಿದೆ. ಹೆಚ್ಚುವರಿಯಾಗಿ ಸಿಡಬ್ಲ್ಯೂಆರ್ಸಿ ಆದೇಶಕ್ಕಿಂತ ಹೆಚ್ಚು ನೀರನ್ನು ಹರಿಸಿದೆ. 3 ಟಿಎಂಸಿ ಹೆಚ್ಚು ನೀರು ತಮಿಳುನಾಡಿಗೆ ಹರಿದಿದೆ. 7.5 ಟಿಎಂಸಿ ನೀರನ್ನ ಹರಿಸಿರುವಂತಹ ಮಾಹಿತಿ ಇದೆ. 15 ದಿನಗಳಲ್ಲಿ 4.5 ಟಿಎಂಸಿ ನೀರು ಹರಿಸುವಂತಿದ್ದ ಆದೇಶ ಇದು. ಆದರೆ 7.5 ಟಿಎಂಸಿ ಅಷ್ಟು ನೀರು ಈಗಾಗಲೇ ಹರಿದು ಹೋಗಿದೆ. ಆದರೂ ಕೂಡ ಮತ್ತೆ ತಮಿಳುನಾಡು ಈಗ ಒತ್ತಡವನ್ನ ಹೇರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಈಗ ಗಮನಿಸ್ತಾ ಇರೋ ಹಾಗೆ ಈ ಹಿಂದೆ ಕೊಟ್ಟಂತಹ ಆದೇಶ 4.5 ಟಿಎಂಸಿ ನೀರನ್ನ ಹರಿಸಬೇಕು ಅಂತ. ಆದರೆ ಮಳೆ ಹೆಚ್ಚಾದಂತಹ ಪರಿಣಾಮದಿಂದಾಗಿ ನೀರು ಹರಿದು ಬಂದಂತಹ ಪರಿಣಾಮದಿಂದಾಗಿ ಈಗಾಗಲೇ 7.5 ಟಿಎಂಸಿ ಅಷ್ಟು ನೀರು ಹರಿದು ಹೋಗಿದೆ. ಆದ್ರೂ ಕೂಡ ಮತ್ತೆ ತಮಿಳುನಾಡು ಖ್ಯಾತೆ ತೆಗೆಯೋಕೆ ಮುಂದಾಗಿದೆ. ಏನಿದ್ರ ರೀಸನ್? ಮಧು ನಾಗರಾಜ್, ಕಾವೇರಿ ನೀರಿಗಾಗಿ ತಮಿಳುನಾಡು ಪದೇ ಪದೇ ಖ್ಯಾತೆಯನ್ನು ತೆಗಿತಾ ಇರುವಂತಹದ್ದು. ಜೂನ್ ಮತ್ತು ಜುಲೈ ತಿಂಗಳ ಪಾಲನ್ನ ಕೇಳಿಕೊಂಡು ಸಿಡಬ್ಲ್ಯೂಆರ್ಸಿಗೆ ಮನವಿಯನ್ನು ಮಾಡಿತ್ತು ತಮಿಳುನಾಡು. ನಮಗೆ ಕನಿಷ್ಠ 9 ಟಿಎಂಸಿ ನೀರನ್ನು ಹರಿಸಬೇಕು ಅನ್ನುವಂಥದ್ದನ್ನು ತಮಿಳುನಾಡು ಏನು ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎಂಎ ಲೆಕ್ಕವನ್ನು ಹಾಕಿ ತಮಿಳುನಾಡಿಗೆ 4.5 ಟಿಎಂಸಿ ನೀರನ್ನು ಬಿಟ್ಟರೆ ಸಾಕು 15 ದಿವಸಗಳಲ್ಲಿ ಅನ್ನುವಂಥ ಆದೇಶವನ್ನು ಈ ಹಿಂದೆ 15 ದಿವಸಗಳ ಹಿಂದೆ ಆದೇಶವನ್ನು ಕೊಟ್ಟಿತ್ತು. ಇಂತಹ ಸಂದರ್ಭದಲ್ಲಿ ಕಾವೇರಿ ಕೊಳ್ಳದಲ್ಲಿ ಚೆನ್ನಾಗಿ ಮಳೆ ಆಯಿತು, ಪಶ್ಚಿಮ ಘಟ್ಟದಲ್ಲಿ ಮಳೆ ಆಯಿತು, ವಯನಾಡಿನಲ್ಲೂ ಕೂಡ ಮಳೆ ಆಯಿತು, ಕಬಿನಿ ಜಲಾಶಯ ತುಂಬಿದಂತಹ ನೀರಿನ ಹೆಚ್ಚುವರಿ ನೀರನ್ನು ಕರ್ನಾಟಕ ಬಿಡಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು 2 ದಿವಸದಲ್ಲಿ. ಈಗ ಸದ್ಯಕ್ಕೆ ಅಂದರೆ ಕಳೆದ 15 ದಿವಸಗಳಲ್ಲಿ ತಮಿಳುನಾಡಿಗೆ ನೀರು ಎಷ್ಟು ಹರಿದಿದೆ ಅನ್ನೋದು ನೋಡಿದರೆ 7.5 ಟಿಎಂಸಿ ನೀರು ಹರಿದಿರುವಂತಹದ್ದು, 7.5 ಟಿಎಂಸಿ ಅಷ್ಟು ನೀರು ಹರಿದಿದೆ. ಸಿಡಬ್ಲ್ಯೂಎಂಎ ಕರ್ನಾಟಕಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದು 4.5 ಟಿಎಂಸಿಯನ್ನು 15 ದಿವಸಗಳಲ್ಲಿ ಬಿಡಬೇಕು ಅಂತ. ಅಂದರೆ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ಹರಿಸಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿತ್ತು. ಆದರೆ ಹೆಚ್ಚುವರಿಯಾಗಿ 3 ಟಿಎಂಸಿ ನೀರು ಹರಿದಿರುವಂತಹದ್ದು. ಬಹುಮುಖ್ಯವಾಗಿ ಇವತ್ತು ಕೂಡ ಸಿಡಬ್ಲ್ಯೂಆರ್ಸಿ ಸಭೆ ಇದೆ, ಮಧ್ಯಾಹ್ನದ ನಂತರ ಸಿಡಬ್ಲ್ಯೂಎಂಎ ಸಭೆ ಇದೆ. ಇವತ್ತು ಕೂಡ ತಮಿಳುನಾಡು ತಮ್ಮ ಪಾಲಿನ ನೀರನ್ನು ಕೇಳ್ಕೊಳ್ಳಿಕ್ಕೆ ಇವತ್ತು ಮನವಿಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತಹದ್ದು. ಬಹುಮುಖ್ಯವಾಗಿ ಆಗಸ್ಟ್ ತಿಂಗಳ ಪಾಲಿನ ನೀರನ್ನು ಯಾವುದೇ ಅಡೆತಡೆ ಇಲ್ಲದೆ ಹರಿಸಬೇಕು. ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಚೆನ್ನಾಗಿ ಮಳೆ ಆಗ್ತಿದೆ, ಹಾರಂಗಿಯಲ್ಲೂ ಡ್ಯಾಮ್ ತುಂಬಿರುವಂಥದ್ದು, ಹೇಮಾವತಿ ಜಲಾಶಯ ತುಂಬುವ ಹಂತಕ್ಕೆ ಬಂದಿದೆ. ಹೀಗಾಗಿ ತಮಿಳುನಾಡಿನ ಪಾಲನ ನೀರನ್ನು ಬಿಡಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಮತ್ತೆ ಯಾಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಾದವನ್ನು ಕರ್ನಾಟಕ ಮಾಡಲಿಕ್ಕೂ ಕೂಡ ಎಲ್ಲ ರೀತಿಯಂತ ತಯಾರಿಯನ್ನು ನಡೆಸಿರುವಂತಹದ್ದು. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.